ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 1500 ಚದರ ಅಡಿ ಹಾಗೂ ಕಡಿಮೆ ಅಳತೆಯ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದ ಬೆನ್ನಲ್ಲೇ ಬೆಸ್ಕಾಂ ಇಂದಿನಿಂದ ಮೀಟರ್ ಅಳವಡಿಕೆಯನ್ನು ಆರಂಭ ಮಾಡಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಬೆಸ್ಕಾಂನ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಪ್ರತಿಕ್ರಿಯೆ ಕೊಟ್ಟರು. ಕಳೆದ ಏಪ್ರಿಲ್ ತಿಂಗಳಿನಿಂದ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿರಲಿಲ್ಲ. ಹೀಗಾಗಿ ಕಟ್ಟಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗುತ್ತೆ. ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರದಂತಹ ಕಟ್ಟಡಗಳಿಗೂ ಕೂಡ ನೇರ ಪರ್ಮನೆಂಟ್ ಕನೆಕ್ಷನ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲ ಹಂತವಾಗಿ ಜಿಬಿಎ ವ್ಯಾಪ್ತಿ ಮುಗಿಸಿ ಆನಂತರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅವಕಾಶವನ್ನು ಕೊಡ್ತಾರಂತೆ. ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ಮತ್ತು ಅದರ ಕೆಳಗಡೆ ಇರೋ ಸ್ಥಾವರಗಳಿಗೆ ನಿವೇಶನಗಳಲ್ಲಿ ಯಾವುದಾದ್ರೂ ಮನೆ ಕಟ್ಟಿದ್ನಂದ್ರೆ ಅಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸೊ ಅಂಥವಕ್ಕೆ ನಾವು ವಿದ್ಯುತ್ ಶಕ್ತಿ ಕೊಡ್ಬೋದು ಅಂತಂದು ಜಿಬಿಎ ವ್ಯಾಪ್ತಿಯವರಿಗೆ ಮಾತ್ರ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಗಳಿಗೆ ಒಂದು ಆದೇಶ ಬಂದಿದೆ. ಅದನ್ನು ಇವತ್ತಿನ ನಾವು ಆದೇಶವನ್ನು ಜಾರಿ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಕಟ್ಟಿರೋ ಕಟ್ಟಡಗಳು ಇವೆಲ್ಲವಕ್ಕೂ ನೀವು ಪವರ್ ಸಪ್ಲೈನ ರಿಲೀಸ್ ಮಾಡ್ತಾ ಇದ್ದೇವೆ ನಾವು. ಇದು ಒಂದು ಗುಡ್ ನ್ಯೂಸ್ ಕೊಟ್ಟಾಯ್ತು ಸರ್. ಕೊನೆಗೂ ವಿದ್ಯುತ್ ಸಂಪರ್ಕದ ವೇಟ್ ಮಾಡ್ತಾ ಇದ್ರು ಎಲ್ಲರೂ. ಬಟ್ ಇದು 30-40 ಅಷ್ಟೇ ಅಂತ ಅನ್ಸುತ್ತೆ. ಇರ್ಬೋದು, ಗೊತ್ತಿಲ್ಲ ನನಗೆ. ಇಲ್ಲಿ ಟೈಮ್ ಇಲ್ಲ, ಇಲ್ಲಿ ಜಾಗ ಇಲ್ಲ, ಆಗ್ತಾ ಇಲ್ಲ. ಇಲ್ಲಿ ತುಂಬ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಐ ಕಾಂಟ್ ಗಿವ್ ಕಾಮೆಂಟ್. ಮುಂದಕ್ಕೆ ಹೋಗೋಣ. ರಾಜ್ಯದ ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಿಂಗ್ ಮಾರ್ಕ್ಸ್ ಕಡಿತಗೊಳಿಸಿ ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಉತ್ತೀರ್ಣಾಂಕವನ್ನು 33% ಇಳಿಸಲಾಗಿದೆ. ಈ ವರ್ಷದಿಂದಲೇ ಇದು ಜಾರಿಗೆ ಬರುತ್ತೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಸಲುವಾಗಿ ಈ ನಿರ್ಧಾರವನ್ನು ಪ್ರಕಟ ಮಾಡಿದ್ದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ 30 ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ಇಟ್ ಇಸ್ 33% ಅಗ್ರಿಗೇಟ್ ಅಂದ್ರೆ 206 ಟೋಟಲ್ ಆಗಿ, ಅದೇ ಮುಂಚೆನೂ ಇತ್ತು, ಅದೇ ಕಂಟಿನ್ಯೂ ಆಗ್ತದೆ. ಪಿಯುಸಿಯಲ್ಲೂ ಕೂಡ ಸೇಮ್ ಬಾಟಮ್ ಲೈನ್ 33 ಪಾಸಿಂಗ್ ಮಾರ್ಕ್ಸ್, ಬಟ್ ಅಲ್ಲಿ 600 ಇರುತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಓಕೆ, ವೆರಿ ಗುಡ್, ಚೆನ್ನಾಗಿದೆ, ಇದು ಒಳ್ಳೆ ಐಡಿಯಾ. ಮಾಡಿ ಒಳ್ಳೆದಾಗ್ಲಿ. ನೆಕ್ಸ್ಟ್, ಎಲ್ಲರೂ ಕರಡಿನ ಪರವಾಗಿ ಇದ್ರು. ದೀಪಾವಳಿಗೆ ಬೆಳ್ಳಿ ಮತ್ತು ಬಂಗಾರ ಖರೀದಿ ಮಾಡೋಣ ಅಂತ ಅನ್ಕೊಂಡಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಅದು ದಾಖಲೆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. 10 ಗ್ರಾಮಲ್ಲಿನೋ 51,000 ಆಗ್ಬಿಟ್ಟಿದೆ. ಮತ್ತು ಬೆಳ್ಳಿ ಬಂಗಾರನೂ ಸಿಕ್ಕಾಬಿಟ್ಟೆ ದುಬಾರಿ, ಬೆಳ್ಳಿನೂ ದುಬಾರಿ, ಡ್ಯಾಶು ಎಲ್ಲ ಆಯಿತು. ಬೇಕಿದ್ದವರು ಶಕ್ತಿ ಇದ್ದರೆ ತೊಗೊಳ್ಳಿ, ಇಲ್ದಿದ್ರೆ ಇಲ್ಲ ಅಲ್ವಾ. ಇನ್ನೇನು ಮಾಡೋಕ್ಕಾಗತ್ತೆ, ನಾವು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಎಸ್, ರೂಪಾಯಿನ ಮೌಲ್ಯ ಡಾಲರ್ ಎದುರು ಯಾವಾಗ ಕ್ಷೀಣಿಸ್ತಾ ಹೋಗುತ್ತೆ, ನಮ್ಮ ದೇಶದಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಬೆಲೆಗಳಲ್ಲಿ ಈ ಭಾರಿ ಪ್ರಮಾಣದ ಏರಿಕೆ ಆಗ್ತಾ ಇದೆ. ಹಾಗೂ ಸೆಂಟ್ರಲ್ ಬ್ಯಾಂಕ್ಗಳೇ ಅವರ ಡಾಲರ್ಗಳನ್ನ ಮಾರಾಟ ಮಾಡಿ ಬೆಳ್ಳಿ ಮತ್ತೆ ಚಿನ್ನವನ್ನ ಖರೀದಿ ಮಾಡ್ತಾ ಇರೋದ್ರಿಂದ ಈ ಭಾರಿ ಪ್ರಮಾಣದ ಏರಿಕೆ ಇಡೀ ವಿಶ್ವದಲ್ಲಾಗಿದೆ, ಬರೀ ಭಾರತದಲ್ಲ. ಏನು ರಷ್ಯಾ ಯುಕ್ರೇನಿನ ಯುದ್ಧ ಆಗಿರ್ಬೋದು, ಇರಾನ್ ಇಸ್ರೇಲ್ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು, ಅವಾಗ ಸೇಫ್ ಅಸೆಟ್ಸ್ ಅಂತ ಏನ್ ಕರ್ತ್ಕೊಳುತ್ತೆ, ಈ ಬೆಳ್ಳಿ ಮತ್ತೆ ಚಿನ್ನ ಬೆಲೆಗಳಲ್ಲಿ ಈ ಭಾರಿ ಪ್ರಮಾಣದ ಏರಿಕೆಯೂ ಕೂಡ ಕಾರಣ ಆಗುತ್ತೆ.